ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇವತ್ತು ಬ್ಯಾಂಗ್ಳೂರಿಂದ, ನಮ್ಮ ಅಮ್ಮನ ಮನೆಯಿಂದ. ಸೊ ಹಬ್ಬಕ್ಕಂತ ಬಂದಿದ್ದೀನಿ. ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ಈಗ ಹಬ್ಬಕ್ಕೆ ಸ್ವಲ್ಪ ತಿಂಡಿಗಳೆಲ್ಲ ಮಾಡ್ಕೋಬೇಕು, ಅಂದ್ರೆ ಕರ್ಜಿಕಾಯಿ, ಆಮೇಲೆ ಚಕ್ಲಿ, ರವೆ ಉಂಡೆ ಆ ಥರ. ಸೊ ಅದೆಲ್ಲ ಇವತ್ತು ಮಾಡ್ಕೋತಾ ಇದೀವಿ. ಸೊ ಹೇಗೆ ಈ ವ್ಲಾಗ್ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇದೊಂದು ಜಸ್ಟ್ ಲೈಕ್ ಒಂದು ರ್ಯಾಂಡಮ್ ಬ್ಲಾಗ್ ತರ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ನಮ್ಮ ಮನೆಯಲ್ಲಿ ನಾರ್ಮಲ್ ಆಗಿ ಅಂತ. ಸೊ ನೋಡೋಣ ಬನ್ನಿ ಗೈಸ್. ನಮ್ಮ ಮನೇಲಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಫಸ್ಟ್ ಮಾಡ್ತಿರೋದೇ ಕರ್ಜಿಕಾಯಿ. ಹಾ, ಏನು ಬಟ್ಟೆ ಆಮೇಲೆ ಹಾಕ್ತೀನಿ. ಇಲ್ಲಿ ಕರ್ಜಿಕಾಯಿ ಹಾಕ್ತಿದ್ದಾರೆ ನಮ್ಮಮ್ಮ. ಆಲ್ರೆಡಿ ಒಂದು ಇದಾಗಿದೆ, ಒಂದು ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್. ಇಲ್ಲಿ ರಿಂಗ್ ಇದೆಯಲ್ಲ, ಅದು ನಾನು ಮಾಡಿರೋದು. ಒಂದು ರೋಸ್ ಮಾಡಿದ್ದೀನಿ, ಐ ಮೀನ್ ಒಂದು ಮಲ್ಲಿಗೆ ಹೂವು ಥರದ್ದು. ಪೂರಿ ಮಾಡಿದಾಳೆ ನೋಡ್ರಿ, ಪೂರಿ ಮಾಡಿದ್ದೀನಿ. ನಾನೇನೋ ಮಾಡು ಅಂದ್ರೆ ಅವಳು ಇನ್ನೇನೋ ಮಾಡ್ತಾರೆ. ಇನ್ನೊಂದು ಮಲ್ಲಿಗೆ ಹೂವು, ಅದು ದುಂಡ್ ಮಲ್ಲಿಗೆ ಇರುತ್ತಲ್ಲ, ಅದು ಒಳಗಡೆ ಇದೆ. ಅದು ಆಮೇಲೆ ತೋರಿಸ್ತೀನಿ. ಈಗ ಅಲ್ಲಿ ಪ್ರಿಪ್ರೇಷನ್ ಮಾಡ್ತಿರೋದನ್ನ ತೋರಿಸ್ತೀನಿ. ಸೊ ಇದೆಲ್ಲ ಉಂಡೆ, ನಾನು ಉಂಡೆ ಹಾಕಿರೋದು. ನಮ್ಮ ದೊಡ್ಡಮ್ಮ ಹೊಸಿತಾ ಇದ್ದಾರೆ, ನಮ್ಮ ಮಮ್ಮಿ ಈ ಥರ ಮಡ್ಚ್ತಾ ಇದ್ದಾರೆ. ಗೈಸ್, ಇವಾಗ ಕರ್ಜಿಕಾಯ್ದು ಆಯಿತು. ಈಗ ಚಕ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಹಿಟ್ಟು ರೆಡಿ ಇದೆ, ಎಲ್ಲ ರೆಡಿ ಇದೆ. ನಮ್ಮಮ್ಮ ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಈಗ ನೋಡ್ತಿರೋದು ಚಕ್ಲಿದಾ. ಅಲ್ಲಿ ಚಕ್ಲಿ ಇಟ್ಟಿಟ್ಕೊಂಡು ಇಲ್ಲಿ ನಿಪ್ಪಟ್ಟು ಮಾಡೋದು ನೋಡ್ತಿದ್ದಾರೆ. ಫಸ್ಟ್ ಅದನ್ನು ಒಂದು ಮಾಡ್ಬೇಕು ತಾನೆ. ಮಾಡ್ತೀರಾ ನಿಪ್ಪಟ್ಟು? ಮಾಡ್ತೀನಿ. ಎಣ್ಣೆ ತಗೊಂಡ್ಬಿಡ್ತೀನಿ. ಯಾವ ಎಣ್ಣೆ? ಕುಡಿಯಕ? ಹಿಟ್ಟಿಗೆ ಹಾಕಿ ಕಲಿಸೋದಕ್ಕೆ. ಈಗ ಗೈಸ್, ಈಗ ಹಿಟ್ಟು ಕಲಿಸ್ತಾ ಇದ್ದಾರೆ ಚಕ್ಲಿಗೆ. ಸೊ ಕಾದಿರೋ ಎಣ್ಣೆ ಹಾಕ್ಕೊಂಡು ಕಳಿಸ್ತಾರೆ. ಎಣ್ಣೆ ಕಾದಿದಂತೆ ಹೆಂಗೆ ಗೊತ್ತಾಗತ್ತೆ ಅಂದರೆ ಈ ಥರ ನೊರೆ ಬರುತ್ತೆ ಹಿಟ್ಟಿಗೆ ಹಾಕ್ದಾಗ. ಇಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡ್ಕೊತಾರೆ ಚಕ್ಲಿ ಮಿಷಿನಿಗೆ. ಮಿಷಿನ್, ಚಕ್ಲಿ ಒಳ್ಳು, ಅದೇ ಇಂಗ್ಲೀಷಲ್ಲಿ ಮಿಷಿನು. ಬರೀ ಎಣ್ಣೆಲೆ ಕಲಿಸ್ಬೇಕಾ ಇದನ್ನ? ಇಲ್ಲ, ತೋರಿಸ್ತೀನಿ ಬಾ. ಅಡುಗೆ ಮನೆ ಎಲ್ಲ ಸ್ವಲ್ಪ ಮೆಸ್ಸಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಎಲ್ಲ ಗಲೀಜಾಗುತ್ತೆ. ನೀರು ಹಾಕ್ತೀರಾ? ನೀರೇ ತಗೊಂಡಿಲ್ಲ, ಅರ್ಧಂಬರ್ಧ ಕಲಿಸ್ಬಿಟ್ಟು ಈಗ ನೀರು ಕೊಡುವಂತೆ. ಕಲಿಸಿಲ್ಲ, ಕೊಡು. ಎಣ್ಣೆ ಹಾಕೊಂಡು ಫಸ್ಟು ನೀಟಾಗಿ ಕಲಿಸ್ಕೊಬೇಕು. ಈಗ ಎಷ್ಟು ಹಾಕೋಬೇಕು ಎಣ್ಣೆ, ಹೆಂಗೆ ಗೊತ್ತಾಗುತ್ತೆ? ಎಣ್ಣೆ ಅದು ಹೇಳ್ತೀನಿ. ಎಣ್ಣೆ ಕಲಿಸಿದ್ಮೇಲೆ ನಾವೇನು ಕಲಿಸ್ತೀವಲ್ಲ, ಕಲಸಿ ಉಂಡೆ ಆಗಬೇಕು. ಅಲ್ಲಿ ಹಂಗೆ ಅಷ್ಟು ಅನ್ನ ಹಾಕೋಬೇಕು. ಇವಾಗ ನೀರು ಹಾಕೋತಾ ಇದ್ದಾರೆ. ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದು ಕಲಿಸ್ಬೋದು. ಅಲ್ಲ, ಅದಕ್ಕೆ ಒಂದು ಅದ ಇರುತ್ತೆ, ಅದು ಕಲಿಸ್ಕೊಳ್ತಾರೆ. ಏನು ಸೆಕೆ ಆಗ್ತಿದೆ ಅಂದರೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಬಿಸಿಲಿನೂ ಹಂಗೆ ಇದೆ. ಚಿಕ್ಕಮಂಗ್ಳೂರಲ್ಲಿ ಫುಲ್ಲು ಚಳಿ, ಅಲ್ಲಿ ತಣ್ಣಗಿರುತ್ತೆ. ಫ್ಯಾನೇ ಹಾಕೊಳಂಗಿಲ್ಲ. ಇಲ್ಲಿ ಫ್ಯಾನ್ ಇಲ್ಲದೆ ಇರೋಕ್ಕೆ ಆಗ್ತದೆ ವಿಂಟರ್ ಸೀಸನಲ್ಲಿ, ಐ ಮೀನ್ ರೈನಿ ಸೀಸನಲ್ಲಿ. ದಿ ನೆಕ್ಸ್ಟ್ ಡೇ ಇನ್ನೂ ಕಲಿಸ್ತಾನೇ ಇದ್ದಾರೆ. ಬಂಟಿನಿ ಸಾಬೂನ್ ಸ್ಲೋನ ಅಂತ ನಮ್ಮಮ್ಮ ಇನ್ನು ಕಲಿಸ್ತಾನೆ ಇದ್ದಾರೆ. ಏನಾಗಿದೆ ಹಿಂಗೆ. ಅಮ್ಮ ನೋಡಮ್ಮ, ಸಾಕನಮ್ಮ ನೀರು. ಅಮ್ಮ ಸಾಕನಮ್ಮ ನೀರು. ನಂಗೆ ಫಸ್ಟ್ ಟೈಮ್ ಮಾಡ್ಬೇಕು, ಹೆಂಗೆ ಗೊತ್ತಾಗುತ್ತೆ ನನಗೆ? ಅದು ಹಸಿಟೇ ತಿರ್ಗಲ್ಲ, ನೀನು ಕಲಿಸ್ತಾ ಇದ್ದು. ಗೈಸ್, ಆಮೇಲೆ ಕೈಯಲ್ಲಿ ಕಲಿಸ್ತಿದ್ದಾರೆ. ಹೈಜೀನ್ ಇಲ್ಲ ಅಂತೆಲ್ಲ ಅನ್ಕೊಬೇಡಿ, ಅದನ್ನ ಕೈಯಲ್ಲೇ ಕಲಿಸ್ಬೇಕು. ಸೊ ಕೈಯೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡೆ ಕಲಿಸ್ತಾ ಇರೋದು. ಸ್ಪೂನಲ್ಲೆಲ್ಲ ಕಲಿಸೋಕ್ಕಾಗಲ್ಲ. ಈ ಥರ ಮಾಡಿಬಿಟ್ಟು ಈಗ ಚಕ್ಲಿ ಒಳ್ಳೊಳಗಡೆ ಹಾಕೋದು. ನಾನು ಜೋರು ಬೇಕನ.
ಬರೋ ತನಕ ಅಷ್ಟೇ. ಇವಾಗ ಬರ್ದಾಯ್ತು ಚಕ್ಲಿ. ಬರ್ತಾ ಇದೆ. ಇಷ್ಟೇ ಇರಲಿ ಬಿಟ್ಬಿಟ್ಟು ಕರೆಕ್ಟಾಗಿ ಬರ್ತೈತೆ. ಬಂದ್ರೆ ಅದು ಮುಳ್ಳು ಥರ ಬರೋದು, ಇಲ್ಲಾಂದರೆ ತೆಳ್ಳಗಾದ್ರೆ ನೈಸಿಗೆ ಬಂದ್ಬಿಡುತ್ತೆ. ದೊಡ್ಡದಾಗಿ ಹಾಕ್ತೀರಾ ಚಿಕ್ಕದಾಗಿ ಹಾಕ್ತೀರಾ? ಎಷ್ಟು ಕೆ ಜಿದು ಮಾಡ್ತೀರಾ ನೀವು? 1 kg. ನಾನು 2 kg ಇದೆ. ನಾನು ಇವಾಗ ಸದ್ಯಕ್ಕೆ ಇಷ್ಟೇ ಮಾಡ್ತಿರೋದು. ಬೆಳ್ಳುಗಳೆಲ್ಲ ಪೇಯ್ನ್ ಆಗ್ತವೆ ಗೈಸ್. ನನಗೂ ಕೈಯೆಲ್ಲ ಸಿಕ್ಕಾಪಟ್ಟೆ ನೋವು ಬಂತು ಗೈಸ್. ಏನಿಲ್ಲ, ಇವಾಗ ಉಂಡೆ ಹಾಕಿರೋದು ಅಷ್ಟೇ. ಕರ್ಜಿಕಾಯಿ ಮಾಡೋದಕ್ಕೆ ಓದ್ತಿಂತವೆ. ಮತ್ತು ಇದು ಕರ್ಜಿಕಾಯಿ ಮಾಡಿದ್ಮೇಲೆ ಹಿಂಗೆ ತೆಗಿತಾರಲ್ಲ, ಅದು ಅದನ್ನೆಲ್ಲ ಇಸಕ್ಬೇಕಲ್ಲ ಮೈದಾನ. ಬೆಳ್ಳೆಲ್ಲ ನೋವಂಬಿಟ್ಟಿದೆ ನನಗೆ, ಬೆಟ್ಟಲ್ಲ. ಮಾಡಿಕ್ಕಿಂತ ಕಾಯಿ ತುರಿದಿರೋದು ನಾನೇ, ನೀವಲ್ಲ. ಮಾಡಿಕ್ಕಿಂತ ಕಾಯಲ್ಲ, ಸಾರಿ, ಕೊಬ್ಬರಿ ತುರಿದಿದ್ದು ನಾನೇ. ಕೊಬ್ಬರಿ ತುರಿಯೋದು ಎಷ್ಟು ಕಷ್ಟ ಗೊತ್ತಾ? ಕೈ ಇದೆಲ್ಲ ನೋವು ಗೊತ್ತಿರ್ಲಿಲ್ಲಪ್ಪ, ನೋವಾಗುತ್ತೆ ನೋಡು. ಗೈಸ್ ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಎಣ್ಣೆಗೆ ಹಾಕಿ ನೋಡಬೇಕು ಹೆಂಗೆ ಬರ್ತದೆ ಅಂತ. ಬನ್ನಿ ತೋರಿಸ್ತೀವಿ. ಇವತ್ತು ಚರ ನಾನುತ್ತೆ ನೋಡಿ. ಡ್ಯಾನ್ಸ್ ಮಾಡ್ತಾ ಇದೆ. ಅಷ್ಟೇ ಹಾಕೋದು. ಮಾಡ್ತೀನಿ ಪಟ್ಪಟ ಅಂತ ಮಾಡಬೇಕು. ದೊಡ್ಡಮ್ಮಂಗೆ ತಿರುಗಿಸ್ತಾಗಲ್ಲ. ಇವಳು ಒತ್ತಿ ಅಂತಂದರೆ ಆಗಲ್ಲಮ್ಮ, ಬೆಳ್ಳಿ ನಾಗುತ್ತೆ ಅಂತಾಳೆ. ನನಗೆ ಹೇಳೇ ಇಲ್ಲ. ಮಾಡ್ಬೇಕು ಹೇಳಿ ನೋಡಿ. ನಮ್ಮಮ್ಮ ಹೇಳೇ ಇಲ್ಲ ನನಗೆ ಗೊತ್ತಕ್ಕೆ. ಈಗ ನಿಮ್ಮ ಮುಂದೆ ಹೇಳ್ತಿದ್ದಾರೆ ಅಷ್ಟೇ. ಕರ್ಜಿಕಾಯಿ ಇಷ್ಟ ಆಗಿದೆ ಗೈಸ್. ನಾವು ಇಷ್ಟ ಮಾಡಿರೋದು ಕರ್ಜಿಕಾಯಿ. ಪೌಡ್ರ್ ಇದೆ ಮಾಡಿಲ್ಲ, ಯಾರು ತಿನ್ನಲ್ಲ ಸ್ವೀಟ್ ಅಂತ ಇಷ್ಟ ಮಾಡಿರೋದು. ನೆಕ್ಸ್ಟು ಪೌಡ್ರ್ ಇದೆ, ಇನ್ನೊಂದು ಚೂರು ಇದೆ ಅಷ್ಟೇ ಪೌಡ್ರು. ಇನ್ನು ರವೆ ಉಂಡೆ ಒಂದು ಮಾಡಬೇಕು ಹಬ್ಬಕ್ಕೆ. ಮಾಡಲ್ಲ ಸ್ವೀಟ್ ಅಂತ. ಆದರೆ ನನಗೆ ಬೆಳ್ಳುಳ್ಳಿ ನೋವು ಮಾಡೋದು. ದಿನ ಹಂಗಂಗೆ ತೆಗಿತಾವಳೆ. ಗೈಸ್ ಸ್ವೀಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮಮ್ಮ. ಯಾವ ಸ್ವೀಟ್ ಮಾಡಿದ್ರು ಗೊತ್ತಾ? ಜಿಲೇಬಿ ಮಾಡಿದ್ದೆ. ಅದು ಏನೋ ಮಾಡೋಕ್ಕೋಗಿ ಏನೇನೋ ಆ ಜಿಲೇಬಿ ಮಾಡೋಕ್ಕೋಗಿ ಅದು ಒಂಥರ ಸಣ್ಣಗೆ ಬಂದು ಅದು ಪಾಕ ವೇಸ್ಟ್ ಆಗಿ ಏನೇ ಆಗಿಲ್ಲ. ರಬ್ಬರ್ ಏನು ಚಿಂತೆ ಇಲ್ಲ, ರಬ್ಬರ್ ಆಗಿತ್ತು. ಟ್ರೈ ಮಾಡಕ್ಕೆ ಹೋಗಿದ್ದೆ. ಹಾಕೊಂಡು ಎಳ್ದು ಸಾಕಾಗಬೇಕಾಯ್ತು. ಆ್ಯಕ್ಚುಲಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನನಗೆ ಅವತ್ತು ಮೂಡಿರಲಿಲ್ಲ, ನನಗೆ ಕೈ ಎಲ್ಲ ನೋವ್ತಾ ಇತ್ತು. ಮತ್ತೆ ಯಾಕೆ ಮಾಡಬೇಕಿತ್ತು? ಟ್ರೈ ಮಾಡಿ ಇನ್ನೂ ಏನನ್ನು ಮಾಡ್ತೀನಿ. ಏನೇನು ಮಾಡ್ತೀರಾ? ಬಾದುಷಾ ಮಾಡ್ತೀನಿ ನಾನು. ಮೇ ಬಿ ಅದು ನಮ್ಮ ಹಸ್ಬೆಂಡ್ ಡೈಲಿ ಕ್ರಿಕೆಟ್ಗೆ ಹೋಗ್ತಾರೆ ಬೆಳಿಗ್ಗೆ ಹೊತ್ತು. ಮೇ ಬಿ ಅವ್ರಿಗೆ ಬಾಲ್ ಆಗ್ಬೋದೇನೋ ಬಾದುಷಾ. ಇಲ್ಲ ಮಾಡೋಕ್ಕಾಗಲ್ಲ. ಅನ್ನ ನಾಳೆ ದೊಡ್ಡಮ್ಮರ ಮನೆಗೆ ಬೇರೆ ಮಾಡಬೇಕಲ್ಲ. ಇವಾಗ ನಮ್ಮ ಮನೇಲಿ ಆಗಿದೆ ಚಕ್ಲಿ ಕರ್ಜಿಕಾಯಿ ಅಲ್ಲ, ಸಾರಿ, ಚಕ್ಲಿ ಕರ್ಜಿಕಾಯಿಯೇ. ಡಿಪ್ರೆಷನ್ ಚಕ್ಲಿ ಕರ್ಜಿಕಾಯಿ ನಮ್ಮ ಮನೇಲಿ ಇವತ್ತು. ನಾಳೆ ನಮ್ಮ ದೊಡ್ಡಮ್ಮನ ಮನೇಲಿ ಮಾಡಬೇಕು. ಅಂದರೆ ಈಗ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೆಲ್ಪ್ ಮಾಡ್ತೀವಿ. ನಮ್ಮ ಅಜ್ಜಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ನಮ್ಮಮ್ಮ ಇಲ್ಲ, ಅಮ್ಮನ ನೋಡ್ತದೆ ಅಷ್ಟೇ. ಮಾಡಲ್ವಾ ಅಂತ ಬರ್ರಿ ಮಾಡೋಣ ಅಂತದೆ. ನಾನು ಬರೋ ಅಷ್ಟಕ್ಕಲ್ಲ, ಅವರೇ ಆಗಲೇ ಕೇಳ್ತಿಟ್ಬಿಟ್ಟವ್ರು. ಇಲ್ಲೆಲ್ಲ ಒಂದು ರೌಂಡು ನಮ್ಮ ಎಲ್ಲ ಮನೆ ಹತ್ರ ಇರೋದಲ್ವಾ, ಪಕ್ಕ ಮನೆಯೇ. ಇವತ್ತು ಮಾರ್ನಿಂಗ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಮಾಡಬೇಕು ಇವತ್ತು ನಮ್ಮ ಮನೇಲಿ ಮಾಡ್ತೀವಿ ಅಂತ ಹೇಳಿದ್ದಷ್ಟೇ. ಎಲ್ಲ ಮಾತಾಡಿದ್ದೆಲ್ಲ ಆದಮೇಲೆ ನಮ್ಮ ಅಜ್ಜಿ ಹೋಗಿ ನಾವಿನ್ನ ರೆಡಿನೇ ಮಾಡ್ಕೊಂಡಿಲ್ಲ ಅಷ್ಟೊತ್ತಿಗಾಗಲೇ ಅವ್ರು ಮಾಡಿ ಮುಗಿಸ್ಬಿಟ್ಟವ್ರೆ. ನಮ್ಮಮ್ಮ ಫಾಸ್ಟ್ ಜಾಸ್ತಿ. ಫಾಸ್ಟ್ ಅಲ್ಲ, ಓವರ್ ಫಾಸ್ಟು. ಇವರು ಫಾಸ್ಟು, ನಾನು ಸ್ವಲ್ಪ ಸ್ಲೋ. ತೀರ ಸ್ಲೋ. ನನಗೆ ಏನೇ ಆದರೂ 1 hour ಬೇಕೇ ಬೇಕು ನಾನು ತಿಂಡಿ ರೆಡಿ ಮಾಡೋಕ್ಕೆ. ನಾನು ಹಚ್ಕೊಳ್ಳೋದು, ನಾನು ಎಲ್ಲ ರೆಡಿ ಮಾಡ್ಕೊತಾರಲ್ಲ ಹಚ್ಕೊಳ್ಳೋಕ್ಕೆ, ಅದೇ 1 hour ಆಗುತ್ತೆ. ನಾನು ಈರುಳ್ಳಿ ಸುಳಿತಾಳೆ, ಆ ಸೊಪ್ಪು ಬಿಡಿಸ್ತಾಳೆ ನೋಡಬೇಕು. ಇವ್ರಿಗೆ ಕೆಲಸ ಹೇಳ್ಬಿಟ್ರೆ ಅದ್ರ ಬದಲು ನಾನೇ, ಅದಕ್ಕೆ ನಾನು ಹೇಳಲ್ಲ ಇವ್ರಿಗೆ ಕೆಲಸನ. ಚಕ್ಲಿ ಹಿಂಗಾಗಿದೆ ನೋಡಿ. ಬಿಸಿ ಬಿಸಿ ಕೈಗೆ ಸುಟ್ಕೊಂಡಿಗೆ ಫುಲ್ ಬಿಸಿ ಇದೆ. ಚೆನ್ನಾಗಿ ಬಂದಿದೆ, ಕಲರ್ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಆಂಟಿ ಮನೇಲಿ ಇನ್ನೂ ರೆಡಿ ಆಗಿಲ್ಲ ಏನು. ಅದು
ಅದನ್ನೇ ತೆಗಿಯೋನಿಲ್ಲ, ಅದನ್ನೇ ಹಾಕಿದ್ದೀನಿ. ತಾಯಿ ನೀನೇನ ಹಾಕಿದ್ದಿ ಚಟ್ನಿಗೆ? ನಾನಿನ್ನು ಮಾಡಿಲ್ಲ. ಯಾವಾಗ 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 ಮಾಡೋದು ನೀವು? ಚೆನ್ನಾಗಿಲ್ಲ ನನ್ನ ನೀಟಾಗಿ. ಆಯ್ತು, ಯಾವಾಗ ಮಾಡೋದು? ನಾಳೆ. ನಾಳೆ ಒಬ್ಬರೇ ಮಾಡ್ತೀರಾ? ನಮ್ಮಮ್ಮ ಬರ್ತಾರ? ನಮ್ಮಮ್ಮ ಉರಿಟ್ಟು ಬೇರೆ ದಬಾಕವ್ರೆ. ಏನು ನೋಡಿ ಉರಿ ಇದು ತುಪ್ಪ ಮಾಡಿ ಮಿಕ್ಕಿರ್ತಿಲ್ಲ, ಅದರಲ್ಲಿ ರಾಗಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ತುಪ್ಪ ಮಿಕ್ಕಿರೋದ್ರಲ್ಲಿ ಮೆಂತ್ಯ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ, ಅದಕ್ಕೆ ರಾಗಿ ಹಿಟ್ಟು ಕಲಿಸ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಬ್ಬರು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಡ್ರೈ ಮಾಡಿದರೆ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ಇದು ಸ್ನ್ಯಾಕ್ಸ್ ಟಿಫನ್ಗೆ ಮಾಡ್ಬೋದು. ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾಯ್ತು. 4 ಲೋಟಕ್ಕೆ ಇಷ್ಟೊಂದು ಹಾಕಿದ್ವಿ. ಇಲ್ಲ ಹೆಸರು ಬೇಳೆ ಯಾಕೆ ಯಾಕೋ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಹೇಳಮ್ಮ. ನೋಡಿ ಸಾಕಾ? ಇಷ್ಟು ಸಾಕು. ಅದು ಕೆಳಗಡೆ ಬಂದ ಮೇಲೆನೆ ಇದಾಗ್ತದೆ ಅದು ಬಿಸಿಲೇನೆ ಅದು ಒಳಗಡೆ ಎಲ್ಲ ಇದೆ. ನಮ್ಮ ಅಮ್ಮಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇಲ್ಲ ಕಡೆ ಒಂದು ಸೇರಿಗೆ ಕನ್ಫ್ಯೂಷನ್. ಪಾವು ಹೆಸರು ಬೇಳೆ ಅಷ್ಟೊಂದು ಹಾಕಿದ್ರೆ ಚೆನ್ನಾಗಿ ಬೇಳೆ, ಆಮೇಲೆ ಕಡಲೆ 1 ಲೋಟ, ಹೆಸರು ಬೇಳೆ 1 ಲೋಟ. ಪ್ಲೇಟಾ? ಎಷ್ಟಾಗವೆ ಕಜ್ಜಿಕಾಯಿ? 25-30 ಆಗವಾ? ಅಲ್ಲ, ಒಂದು 50 ಮೇಲೆ ಒಂದು 60 ಆಗವೆ. ಇಲ್ಲ ಇಲ್ಲ ಅಷ್ಟಾಗಿಲ್ಲ. ಒಟ್ಟು ನಾನು ಎಣಿಸಿದಾಗ 50 ಇದ್ದು. ಅಷ್ಟೆಲ್ಲ ಒಂದು 6-7 ಆಗ್ಯಾವೆ. ಸಾಕು, ಅಷ್ಟು ಯಾರು ತಿಂತಾರೆ ಅದನ್ನು? ಸುಮ್ಮನೆ ಮಾಡೋದು ಅಷ್ಟೇ ದೇವರಿಗೆ. ಅಮೇಕ ಕಮ್ಮಿ ಉರಿಲಿ. ಸುಮ್ಮನೆ ಅದೇ ಏನಾಯ್ತು? ನಾನು ಅಷ್ಟೇ ಏನಾಗಿದೆ ಇವ್ರು ಮಾಡ್ತಾರೆ ಚಂದ್ರ ಎಲ್ಲ ನಮ್ಮದೇ ಊರು ಮನೆಯಿಂದ ಇದ್ದಂಗೆ ಇದ್ದೀವಿ. 1 kg ಅಂದರೆ 1.5 kgನೇ ಆಗ್ತದೆ. ನಾವು ದೊಡ್ಡ ಇಂಥ ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಲೋಟ, ಅದರಲ್ಲಿ 4 ಲೋಟ. 4 ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ, 1 ಲೋಟ ಹೆಸರುಬೇಳೆ, ಇಷ್ಟು 2 ಸ್ಪೂನ್ ಜೀರಿಗೆ, ಮತ್ತು 1.25 1.5 ಕಡಲೆ ಹುರ್ಗಡ್ಲೆ, ಅಷ್ಟೇ. ನಾನು ಹಾಕಿರೋ ಅಷ್ಟೇ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ. ಮಿಲ್ಲಿಗೆ ಹಾಕ್ಬಿಟ್ಟಿದ್ವಿ ಮೆಣಸಿನ್ಕಾಯಿನ. ಅಂದರೆ ಜಾಸ್ತಿ ಇಲ್ಲ, ಸ್ವಲ್ಪ. ಮಿಲ್ಲ ಬೈತಾನಲ್ಲ ಹಾಕಕ್ಕೆ. ಏನು ಇವಾಗ ಮೆಣಸಿನ್ಕಾಯಿನ ಹಾಕಷ್ಟು ಮಾಡಿದ್ರೆ ಹಾಕ್ಸೋದ್ರ ಸಾಕು ಆಗುತ್ತದೆ. ಈಗ ಗಾಲೆ ಮಾಡಿ ನಾವಿನ್ನ ವಲಸೆ ಕುಂತ್ಕೊಂತಾ ಇದ್ವಿ. ಅವಾಗ ಬಾಯಣ್ಣ ಅಕ್ಕನ ಮನೆಗೆ ಆಗೋಯ್ತಲ್ಲ ಅಂತ ಬಂದು. ಹೌದಾ? ನಮ್ಮ ಅಮ್ಮ ಒಂದು ಗಡಿ ಮಾಡ್ಬಿಡ್ತದೆ, ಮನೆಗೆ ತಿರ್ಗಿ ನೋಡು ಸಾಯಂಕಾಲಕ್ಕೆ ಸಾಕಾಯ್ತು ಅಲ್ಲಿ ನೋಯ್ತು ಇದ್ನಾಯ್ತು. ನಮ್ಮ ಅಣ್ಣನ ಕೈಲಾಗಲ್ಲ, ಕೊಬ್ಬರಿ ತುರ್ಕೊಡ್ತದೆ ಅಷ್ಟೇ. ತಾತ ಕೈಯಲ್ಲಿ ಅಲ್ಲಾಡ್ಸ್ಕೊಂಡು ಹಿಂಗೆ ತುರಿತಿದ್ದೆ. ಏನೋ ಅಷ್ಟೇ ಮಾಡ್ತಿತ್ತಲ್ಲ, ಅದಕ್ಕೆ ಖುಷಿ ಪಡೋದು. ಅವನ ಕೈಲಿ ಒಂದು ಕೈಲಿ ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮನೇ ಕರಿಬೇಕ್ರಿ, ಉಂಡೆ ಮಾಡೋಕ್ಕೆ ಬರಲ್ಲ ಅಂತ. ನನಗೆ ಬಂದು ಅಷ್ಟು ಮಾಡಿ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ಟಿರ್ತಿದ್ದು ನಮ್ಮಮ್ಮ. ಅದೇ ಅಮ್ಮನ ಪ್ರೀತಿ ಅಂದರೆ ಅದೇ. ಅದೇ ಚೆನ್ನಾಗಿ ಯೂಸ್ ಮಾಡ್ಕೋತೀರಾ, ಚೆನ್ನಾಗಿ ಯೂಸ್ ಮಾಡ್ಕೋತೀರಾ. ನಮ್ಮನ್ನಂತೂ ಇರೋವರೆಗೂ ಸವರ್ಸ್ಬಿಡ್ತೀರಾ, ಬೇಕಾದ್ರೆ ಮಾಡ್ಕೊಂಡು ಹಾಕಿರ್ತೀವಿ ಎಲ್ಲ ಹಾಕ್ದೆ ಎಲ್ಲ ಒಳ್ಳೆ ಹೆಂಗಿದೀವಿ ಅಂದ್ರೆ ಸಾಧನೆ ಮಾಡಿಲ್ಲ ಇದು. ಅದು ನ್ಯಾಚುರಲ್ ಬ್ಯೂಟಿ. ನಾನು ನೋಡಿ ಹೆಂಗಿದ್ದೀನಿ, ಸ್ನಾನ ಮಾಡಿ ನೈಟಿ ಹಾಕಿದೀನಿ, ಅದರಲ್ಲೇ ಮಾಡ್ಕೊಂಡು ಎಲ್ಲ ಹಂಗೆ ನ್ಯಾಚುರಲ್. ಈಗ ಎಲ್ಲರೂ ಅಷ್ಟೇ ಮನೇಲಿ ಹೆಂಗಿರ್ತಾರೆ ಹಂಗೆ ನ್ಯಾಚುರಲ್ ಆಗಿ ಮಾಡ್ತಾರೆ, ಹಂಗೆ ಮಾಡ್ಬೇಕು. ಈ ಬಟ್ಟೆ ಎಲ್ಲ ಎಣ್ಣೆ ಆಗುತ್ತಲ್ಲ, ಅದಕ್ಕೆ ಹಬ್ಬದ ದಿವಸ ನೋಡಿ ಎಲ್ಲ ಪಳ 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 ಅಂತ ಹೊಲಿತಿರ್ತಾರೆ ನಮ್ಮ ಆಂಟಿ. ಅಂತ ಹೊಡಿತಿದೀವಿ ಈಗೆಲ್ಲ. ಇನ್ನು ಕಲರ್ ಹಾಕಿಲ್ವ ನಮ್ಮ ಆಂಟಿ ಅಲ್ವಾ ಆಂಟಿ? ತಲೆಗೆ ಸೈಡಲ್ಲೆಲ್ಲ ಇನ್ನ ಐತೆ. ಇನ್ನು ಹಬ್ಬಕ್ಕಲ್ವೇ ರೆಡಿ ಆಗೋದು, ಹಬ್ಬಕ್ಕೆ ರೆಡಿ ಆಗ್ತೀವಿ ಈಗಲೆಲ್ಲ. ನಾನು ಮೆಹಂದಿ ಹಾಕಬೇಕು, ಅದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಮೆಹಂದಿ ಹಾಕ್ಬೇಕಾ? ಹಾಕಬೇಕು. ನಾನು ಕೈಗೆ ಹಾಕೊಳ್ಳೋಣ ಅಂತ ಇದ್ದೀನಿ ಮೆಹಂದಿನ. ಹಾಕೋ. ನಾಗರ ಪಂಚಮಿಗೆ ಬೇಗ ಎದ್ದೋಗಿದ್ದಲ್ಲ, ತಲೆ ಸ್ವಲ್ಪ ದಿಂಗಿ. ನಾನು ಒಂದು ಹಾಕೋಣ ಅಂತ ಇದನ್ನ ಎಣ್ಣೆ ಒಳಕ್ಕೆ ಹಂಗೆ ಹಾಕಲ್ಲ, ಕೈ ಎತ್ಕೊಂಡು ಹಾಕೋ. ಕೈ ಜಾರ್ತೈತೆ ಬಿಡಿ, ಸೈಡಿಂದ ಹಾಕ್ಬೇಕು, ತಿರುಗಿ ಕೈ ಸಿಡಿಯುತ್ತೆ. ಸೈಡಿಂದ ಹಾಕೋ, ದೂರಕ್ಕೆ ಹಾಕ್ತಾರೆ. ಎಣ್ಣೆ ಈಗ ಎಣ್ಣೆ ತಿರ್ಸ್ಕೊಂಡು ಮಾರ್ಕಾಗವೆ. ಏನದು ದಿನ ತೇಲಿಸ್ತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಹೆಂಗಾಗೈತೆ. ಎಲ್ಲ ಆದ್ರೇ ಮಾಡೋಕ್ಕೆ ಬರೋದು, ಹಂಗೆ ಬರೋಲ್ಲ ಊಟ ಮಾಡೋಕ್ಕೆ. ಹೆಚ್ಚಿಂದ ಮಾಡ್ತಿದ್ದೆ, ಊಟ ಮಾಡಿ ಓದಿದ್ದೆ. ಕಲಿಬೇಕಲ್ಲ, ಕಲ್ತಿದ್ದೀನಲ್ಲ. ಕೈ ಸುಟ್ರೇ
ಅಮ್ಮ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗಲ್ಲ. ಗ್ಯಾಪ್ ಚಾನ್ಸ್ ಸಿಕ್ಕಿದ್ರೆ ಗ್ಯಾಪಲ್ಲೇ ನಮ್ಮಮ್ಮ ಬಿಲ್ಡಪ್ ತಗೊಬಿಡ್ತಾರೆ. ಬಿಲ್ಡಪ್ ಏನಿಲ್ಲ. ನಮ್ಮ ದೊಡ್ಡಪ್ಪ ಆಗಲೇ ಶಿಸ್ತಾಗಿ ರೆಡಿಯಾಗಿ ಬಂದ್ಬಿಟ್ರು. ವಾಕಿಂಗಾ? ನೀರು ಕುಡ್ದೋಗು, ನಾ ಕುಡ್ದಿದ್ದೀನಿ. ನಾವು ಹೆಸರು ಬೇಳೆ ಹಾಕ್ತಿರ್ಲಿಲ್ಲ. ನನ್ನ ಫ್ರೆಂಡು ಕಿತ್ತೋಗಲ್ಲ ಹಾಕು ಚೆನ್ನಾಗಿ ಬರುತ್ತೆ ಅಂತಂದ್ಲ. ಹಂಗಾಗಿ ಯಾರು ನಿಮ್ಮ ಫ್ರೆಂಡ್ ಮೆನ್ಷನ್ ಮಾಡಿ, ಅವರು ನೋಡ್ತಾರೆ. ಪೂರ್ಣಿ ಒಂದು ಲೋಟ ಹೆಸರು ಬೇಳೆ ಹಾಕು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ಲ. ಅದು ಹಾಕಿದ್ರೆ ಸೂಪರ್. ಪೂರ್ಣಿ ಚೆನ್ನಾಗೇ ಇದ್ದಲ್ಲ. ಹಾಂ ಹೇಳಿ. ನನ್ನ ಫ್ರೆಂಡ್ ಪೂರ್ಣಿ ಹಾಂ ಬಿಸ್ಕೆಟ್ ಎಲ್ಲ ಮಾಡ್ತಾಳೆ ಅವಳು ಮನೇಲಿ. ಮಾಡಿದ್ದು ಏನೇನೋ ಮಾಡ್ತಿರ್ತಾಳೆ ಅವಳು. ಬಿಸ್ಕೆಟ್ ಎಲ್ಲ ಮಾಡ್ತಾರೆ. ಮತ್ತೆ ನೀವೇನು ಮಾಡಿದ್ದೀರಾ? ನೀವೇನು ಮಾಡಲ್ಲ. ನೀವು ನಾನು ಮಾಡಿಲ್ಲ, ಒಂದು ದಿವಸ ಮಾಡಿಲ್ಲ. ಅಂದರೆ ಬಿಸ್ಕೆಟ್ಟು ಬಿಸ್ಕಿಟ್ ಅಂದರೆ ಬೆಣ್ಣೆ ಬಿಸ್ಕಿಟ್. ಬೆಣ್ಣೆ ಬಿಸ್ಕೆಟಾ? ಏನ್ರಲ್ಲಿ ಬೇಯಿಸ್ತಾರೆ? ಅದೇನ್ರಲ್ಲಿ ಮಾಡಿದ್ಲಪ್ಪ, ಮಾಡಿದ್ಲು. ಅದೇ ಕುಕ್ಕರಲ್ಲಿ, ಓವನ್ ಬದಲಿಗೆ ಕುಕ್ಕರ್ ಇಡ್ತಾರಲ್ಲ ಅದರಲ್ಲಿ ಹಿಂಗೆ ಮಾಡಿರ್ಬೇಕು. ಒಂದ್ಸರಿ ಏನೋ ಮಗ ಆಂಟಿ ಹತ್ರ ಚೆನ್ನಾಗಿ ಮಾಡ್ತಾರೆ ಹೇಳ್ಸ್ಕೊಳಮ್ಮ ಅಂತ ಹೇಳಿದ್ನಲ್ಲ ನಾನು. ಅವಳು ಏನೋ ಯಾವುದೋ ಒಂದು ಅಡುಗೆ ನನ್ನದನ್ನ ಕೇಳಿ ಮಾಡಿದ್ಲು, ಹೇಳಿ ಹೆಂಗೆ ಮಾಡೋದು ಅಂತ. ಈಗ ನೀವು ಅವ್ರದ್ದು ಒಂದು ಟಿಪ್ನ ಚಕ್ಲಿಲಿ ಆ್ಯಡ್ ಮಾಡ್ಕೊಂಡಿದ್ದೀರ. ಮಾಡಿದ್ದೀವಿ, ಚೆನ್ನಾಗಿ ಬರ್ತವಿಲ್ಲ. ಅವಳು ಹೇಳಿದ್ಮೇಲೆ ನಾನು ಹಾಕಿದ್ಮೇಲೆ ಚೆನ್ನಾಗಿ ಬಂತು. ಪೂರ್ಣ ಆಂಟಿ ವಿಡಿಯೋ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಅವಳು ಹಿಂಗೆ ಮಾಡೋದು ನನ್ನ ಹೆಸರೆಲ್ಲ ಹೇಳ್ಬಿಟ್ಟಾಳು ಅಮ್ಮಯ್ಯ ಅಂತ. ಫೋನ್ ಮಾಡ್ತಾರೆ, ಈ ವಿಡಿಯೋ ನೋಡಿದ್ಮೇಲೆ ಫೋನ್ ಮಾಡ್ತಾರೆ. ಹಾಂ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಅರೆ ಯಾರು ಕಮೆಂಟೇ ಮಾಡಲ್ಲ, ನಿಮ್ಮ ಫ್ರೆಂಡ್ಸ್ ನೋಡ್ತಾರೆ ಅಷ್ಟೇ. ಮಾಡ್ತೀನಿ ಅಂತ ಹೇಳ್ತಾರೆ. ಶೋಭಾ ಎಲ್ಲ ನೋಡ್ತೀನಿ, ನೋಡ್ತಾರೆ, ಮಾಡ್ತಾರೆ, ಲೈಕ್ ಮಾಡ್ತಾರೆ ಅನ್ಸುತ್ತೆ. ನೋಡ್ತಾಳೆ, ಶೋಭಾ ನೋಡ್ತಾರೆ, ಆಮೇಲೆ ವಿಜಿ ಎಲ್ಲ ನೋಡ್ತಾರೆ. ಶೋಭಾ ಮಾಡ್ತಾಳೆ ನೋಡ್ಕೊಂಡು ಏನೇವರು ಎಲ್ಲ ಮಾಡಿಬಿಟ್ಟಿದ್ಯಾ ಇಷ್ಟೊಂದು ಚಟ್ನಿನಾ ಅಂತ. ಇವರೆಲ್ಲ ಫ್ರೆಂಡ್ಸ್ ಮೀಟ್ ಮಾಡ್ತೀನಿ ಅಂತ ಅಂದು ಕೊನೆಗೆ ನನ್ನ ಮದುವೆಲಿ ಒಂದ್ಸಲ ಮೀಟ್ ಆಗಿದ್ರು ಅಷ್ಟೇ. ಬರಲ್ಲ, ಒಬ್ಳು ಹತ್ತೋದಲ್ಲ, ಒಬ್ಳು ಇಟ್ಬಿಡ್ತಾರೆ. ಏನು ಮಾಡಿ ಎಲ್ಲರೂ ಸೇರ್ಕೊಂಡು ಚಿಕ್ಕಮಂಗ್ಳೂರಿಗೆ ಬಂದುಬಿಡ್ರಿ ನಮ್ಮ ಮನೆಗೆ. ಅಲ್ಲಿ ಪ್ಲೇಸಸ್ಸು ನೋಡ್ಬೋದು, ಮೀಟಿಂಗ್ ಫ್ರೆಂಡ್ಸ್ ಮೀಟಪ್ಪು ಆಗುತ್ತೆ. ಬರೋದಾದ್ರೆ ತಮ್ಸಪ್ ಕೊಟ್ಬಿಡಿ. ಎಲ್ಲ ತಮ್ಸಪ್ ಎಲ್ಲ ಕಮೆಂಟ್ ಮಾಡಿ ನನ್ನ ಮಗಳು ಯೂಟ್ಯೂಬ್ಗೆ ಹೋಗೋಣ ಅಂತ. ಈಗ ವೆದರ್ ಕೂಡ ಚೆನ್ನಾಗಿರುತ್ತೆ ಇವಾಗ. ಬನ್ನಿ ಹೋಗೋಣ ಎಲ್ಲರೂ. ಇವರೆಲ್ಲ ಸ್ಕೂಲ್ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಬೇರೆ ನಮ್ಮದು ಚೀಟಿ ಫ್ರೆಂಡ್ಸ್ ಬೇರೆ ಇದ್ದಾರೆ. ಶೆಕೆ ಇರಿತಾ ಯಪ್ಪ ಸಿಕ್ಕಾಪಟ್ಟೆ ಶೆಕೆ ಬೆಂಗಳೂರಲ್ಲಿ. ನನಗೆ ಇರೋಕ್ಕಾಗ್ತಾಯಿಲ್ಲ. ನನಗೆ ಚಿಕ್ಕಮಂಗ್ಳೂರು ಅಡ್ಜಸ್ಟ್ ಆಗ್ಬಿಟ್ಟು ನಮ್ಗೆ ಇರೋಕ್ಕಾಗ್ತಾಯಿಲ್ಲ ಇಲ್ಲಿ. ವಿಡಿಯೋ ನಾನು ಕೆಲಸ ಮಾಡ್ತಿರೋದು ನಾನು. ಇವಳು ಚೆನ್ನಾಗಿದ್ದೀನ ಇಲ್ವಾ ಅಂತ ಹಿಂಗೆ ನೋಡ್ತಾಳು. ಸುಮ್ಮನೆ ನನ್ನ ಫ್ರೆಂಟಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ನೀನು ನೋಡೋಕ್ಕೋಗಿ ನಾನು ಚಕ್ಲೆಲ್ಲ ಸೀದೋಗ್ತದೆ. ನಿಮ್ಮನ್ನು ಯಾರು ನೋಡು ಅಂದಿದ್ದು? ನಿಮ್ಮ ಪಾಡಿಗೆ ನೀವು ಅಲ್ಲಿ ಮಾಡಿರಿ, ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತೀನಿ. ಮಾಡ್ತಾ ಇರೋ ನಮ್ಮಮ್ಮ ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ದಾರೆ. ಶೆಕೆ ಜಾಸ್ತಿ. ಇಲ್ಲಿ ಏನ್ರ ಮುಂದೆ ನಿಂತಿದ್ದೀನಿ ನೋಡಿ, ಆಯಿಲ್ ಮುಂದೆ ನಿಂತಿದ್ದೀನಿ. ಕುಕ್ ಮಾಡ್ತಿರುವಾಗ ಹಂಗೆ ಶೆಕೆ. ಹೆಂಗೋ ನಾವು ಕರೆಕ್ಟಾಗಿ ನಾವು ಕಡೂರಲ್ಲಿ ಇದ್ವಿ. ಕಡೂರಲ್ಲಿ ಸ್ವಲ್ಪ ಇದೇ ಥರನೇ ಶೆಕೆ ಜಾಸ್ತಿ. ಕರೆಕ್ಟ್ ಟೈಮಿಗೆ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಆದ್ವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ತಾನೇ, ನಾವು ರಿಲೇಟಿವ್ಸ್ ಯಾರಾದ್ರೂ ಚಿಕ್ಕಮಂಗ್ಳೂರು ಮಡಿಕೇರಿಯಲ್ಲಿ ಇದ್ದರೆ ಅಲ್ಲಿ ಹೋಗ್ಬೋದಿತ್ತು ಅಂತ. ದೇವ್ರು ಅದನ್ನ ಕೇಳಿಸ್ಕೊಂಡು ನನ್ನ ಚಿಕ್ಕಮಂಗ್ಳೂರಿಗೆ ಕಳಿಸ್ಬಿಟ್ಟಿದ್ದಾರೆ. ಮದುವೆ ಆದಮೇಲೆ ಫುಲ್ ಸಕ್ಕದಾಗಿರುತ್ತೆ. ಮಡಿಕೇರಿಯಲ್ಲೂ ಇದ್ದಾರೆ, ನನ್ನ ತಂಗಿ ಹೋಗಿದ್ದಾರೆ. ಮಣಿ ಅಕ್ಕ ಹೋಗ್ಬೇಕು, ಅವ್ರು ಕರೀತಾ ಇದ್ದಾರೆ. ನಾವು ಹೋಗೇ ಇಲ್ಲ, ಹೋಗೋಕ್ಕೆ ಆಗಿಲ್ಲ. ನಾಳೆ ಇರೋದು ದೊಡ್ಡಮ್ಮನ ಮನೇಲಿ ಮಾಡುವಾಗ ಕರ್ಜಿಕಾಯಿ ಮನೆ ಬರ್ತಾಳಲ್ಲ ಆ ಟೈಮ್ಗೆ ಕರೆಕ್ಟಾಗಿ ಚೆನ್ನಾಗಿರುತ್ತೆ. ಅವಳಿದ್ರೆ ಅವಳು ಮಾತಾಡೋದು ನೋಡ್ಬೇಕು ನೀವು. ಏನಾರು ಹೊಸ ವರ್ಡ್ ಕಳಿಸ್ಬಿಟ್ರೆ ಫುಲ್ಲು ಜೋರ್ ನಗುನೇ ಹೇಳ್ತಾ ಇರ್ತಾಳೆ. ನನ್ನನ್ನೇ ಅಮಯ್ಯ ಅಂತ ಕೂಗ್ತಾಳೆ. ಓ ಯಮಯ್ಯ ಅಂತಾಳೆ. ಯಾರೂ ಕರೆದಿಲ್ಲ ಇಂಥವರೆಗೂ ನನ್ನನ್ನು ಗದರಿಸಿ ನನ್ನ ಮಕ್ಕಳು. ಇವಳು ಮೊಮ್ಮಗಳು ನನ್ನನ್ನು ಓಯ್ ಅಂತಾಳೆ. ನೈಸ್ ಮಾಡೋದು, ನೈಸ್ ಜಾಸ್ತಿ, ನೈಸ್ ಅಂತ ನೈಸ್ ಮಾಡ್ತಾಳೆ. ಅವಳು ರಚ್ಚು ಅಂತ ಕರೆಯೋದು ನಾವು ವಿಡಿಯೋ ಮಾಡ್ಕೋಬೇಕು. ಈ ಸಣ್ಣ ವಾಯ್ಸಲ್ಲಿ ಚೆನ್ನಾಗಿರುತ್ತೆ.
ಇವಾಗ ಏನ್ ಮಾಡಿದ್ರು ಚೆನ್ನಾಗಿ ಆಟ ಮಾತಾಡೋದು. ಅವಳಿಗೆ ನಮ್ಮ ಮನೆಗೆ ಎಲ್ಲರೂ ಮುದ್ದು ಮುದ್ದು ಬೇಬಿ ಅದು. ಅವಳಾಗ ಯಾರು ತಿಳ್ಕೊಂಬೋದು. ಎಲ್ಲರನ್ನೂ ಹೆಸರು ಹಿಡ್ದೆ ನಾವು ಹೇಳ್ಕೊಟ್ಟಿರೋದು ಅವಳಿಗೆ. ಹೆಸರು ಹಿಡ್ದೆ ಮಾತಾಡಲಿ ಕೂಗಲಿ ಅಂತ ಒಂಥರ ಚೆನ್ನಾಗಿರ್ತದೆ ಕೂಗಿದ್ರೆ. ಎಲ್ಲರನ್ನೂ ರಚ್ಚು ಅಮ್ಮಯ್ಯ ಅವ್ರ ಅಮ್ಮನ ಅಮ್ಮ ಅಂತಾನೆ ದಿಯಾ ದಿಯಾ ಅಂತಲೇ ಅವ್ರಪ್ಪನ ಒಂದಷ್ಟು ಅಪ್ಪ ಅಂತಾಳೆ. ಅಪ್ಪಿ 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 ಅಂತಿದ್ಲು. ಇನ್ನೊಂದೇನೋ ಹೇಳೋಣ ಅನ್ಕೊಂಡೆ ಮರ್ತೆ ಹೋದ್ನಲ್ಲ. ಪಾಪದ. ಅಲ್ಲ ಅಲ್ಲ, ಈ ವ್ಲಾಗಲ್ಲಿ ಫುಲ್ ನಮ್ಮಮ್ಮನೇ ಇರ್ತಾರೆ ಗೈಸ್. ಶೆಕೆ ನನಗೆ ಹೋಗ್ತಾ ಇದ್ದೀವಿ. ಗೈಸ್, ಇದು ನಾನು ಮಾಡಿರೋ ಕೋಡ್ಬಳೆ, ಅಂದರೆ ಚಕ್ಲಿ ಹಿಟ್ಟಲ್ಲಿ. ಆ್ಯಂಡ್ ಇದು ಪೂರಿ ಅಥವಾ ನಿಪ್ಪಟ್ಟು ಏನಾರು ಅನ್ಕೋಬೋದು. ಆ್ಯಂಡ್ ಇದು ಹೂವು, ಅಂದರೆ ಮಲ್ಲಿಗೆ ಮೊಗ್ಗು ಬರುತ್ತಲ್ಲ ಆ ಥರ. ಟಾರ್ಚ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ, ಈಗ ಕಾಣಿಸ್ತಿದೆ. ಹೂವು ಮಲ್ಲಿಗೆ ಮೊಗ್ಗು ಮಾಡಿದ್ದೀನಿ. ಓ, ನನ್ನ ಔಟ್ಫಿಟ್ ನೋಡಕ್ಕ ನಿನ್ನೆ ಟೋಪಿ ಕಳ್ಕೊಂಬಂದವಳೆ, ಇವತ್ತು ಬಾಟ್ಲ್ ಕಳ್ಕೊಂಬಂದವಳೆ. ಹೊಸ ಬಾಟ್ಲು ಕಳ್ಕೊಂಬಂದವಳೆ. ಕೊಡ್ಸ್ಬೇಕು ಕಲರ್ ಅವತ್ತು ಅವಳದು ಕಳ್ದಾಕಿ ನಂದು ಹೊಸ ಬಾಟ್ಲು, ಅದು ಕಳ್ದಾಕೊಂಬಂದಿದ್ಲು, ಇಲ್ಲೇ ಬಿಟ್ಟು ಹೋಗಿದ್ದೆ. ಅದು ಹಾಟ್ ಆ್ಯಂಡ್ ಕೋಲ್ಡು. ಮನೆಗೆ ಆಯ್ತು ಬಾ ಅಂತ ಬಂದೆ ನಾನು. ನಾಳೆಗೆ ಬೇಕು ಅಂದ್ರೆ ಮತ್ತೇನು ಮಾಡಿ. ನಾಳೆಗೆ ಇದು ಮೌಲ್ಯ ಒಂದು ಪ್ಲಾಸ್ಟಿಕ್ ಕವರ್ ಬರ್ತಲ್ಲ, ಅದ್ರೊಳಗೆ ನೀರು ತುಂಬಿ ಕಟ್ಬಿಟ್ಟು ಕೊಟ್ಬಿಡೋಣ. ನೆಕ್ಸ್ಟ್ ಅದೇ ಮಾಡ್ಬೇಕು ಅವಳಿಗೆ.